ಪ್ರಜಾವಾಣಿ ಬಿಟ್ಟ ಮೇಲೆ ಸಂಯುಕ್ತ ಕರ್ನಾಟಕಕ್ಕೆ ಬಂದರು. ಸಂಯುಕ್ತ ಕರ್ನಾಟಕ ಆದಮೇಲೆ ಕನ್ನಡಪ್ರಭ ಬಂತು. ಕನ್ನಡಪ್ರಭ ಕಾಂಗ್ರೆಸ್ ವಿರೋಧಿ ಪತ್ರಿಕೆನೇ ಅದು. ಇವರ ನೀತಿ ನಿಯಮಗಳಿಗೆ ಅದು ಹೊಂದ್ಕೋತಾ ಇತ್ತು. ಹಾಗಾಗಿ ಇವ್ರಿಗೆ ಫ್ರೀಡಮ್ ಇತ್ತು. ಆಮೇಲೆ ಗೋಯಂಕಾಗೆ ಇಂಡಿಯನ್ ಎಕ್ಸ್‌ಪ್ರೆಸ್ಸು ಸಂಸ್ಥಾಪಕನಿಗೆ ಎಲ್ಲ ಈ ಜನತಾ ಲೀಡರ್ಗಳೆಲ್ಲ ಬಹಳ ಕ್ಲೋಸು. ಹಾಗಾಗಿ ಖಾದ್ರಿ ಶ್ರವಣಗೂ ಹಾಗೆ ಅವರೆಲ್ಲರೂ ಪರಿಚಯ ಆಗ್ಬಿಟ್ಟಿದ್ರು. ಆಮೇಲೆ ಎಷ್ಟರ ಮಟ್ಟಿಗೆ ಅಂದರೆ ಅವ್ರಿಗೆ ಬೆಂಗಳೂರಿಗೆ ಬಂದರೆ ಇವ್ರನ್ನ ಭೇಟಿ ಆಗ್ಬಿಟ್ಟೇ ಹೋಗ್ತಿದ್ದವು. ಜಯಪ್ರಕಾಶ್ ನಾರಾಯಣ್ ಇರ್ಬೋದು, ಪಿಲು ಮೋದಿ ಇರ್ಬೋದು, ಜಾರ್ಜ್ ಫರ್ನಾಂಡಿಸ್ ಅಂತೂ ಭಾಳ ಕ್ಲೋಸ್. ಇವರೆಲ್ಲ ಮಿನಿಸ್ಟ್ರುಗಳಾಗಿದ್ರು ಇವ್ರ ಜೊತೆ ಮಾತ್ರ ಯಾರು ಅದು ಏನು ಅಂದರೆ ಒಂದು ಅನುಕೂಲ ಅವ್ರಿಗಾಗಿದ್ದು ಅಂದರೆ ಅವರ ತತ್ವಗಳು ಜನತಾ ಪಾರ್ಟಿ ತತ್ವಗಳು ಒಂದೇ ಆಗಿತ್ತು. ಎಷ್ಟರ ಮಟ್ಟಿಗೆ ಒಂದು ಅಂದರೆ ಎಷ್ಟೋ ನಿರ್ಣಯಗಳನ್ನು ಕೈಗೊಳ್ಬೇಕಾದ್ರೆ ಇವ್ರನ್ನ ಕೇಳ್ಕೊಂಡಿರ್ತಾರೆ. ಎಷ್ಟೋ ಜನ ಹಾಸ್ಯ ಮಾಡ್ತಿದ್ರು, ರಾಜಗುರು ಅವರೇನೆ ಜನತಾ ಪಾರ್ಟಿಗೆ ಅನ್ನೋ. ಯಾಕೆಂದರೆ ಅವ್ರಿಗೆ ಒಂದು ಇದಿತ್ತು, ರಾಜಕೀಯ ಆಗಲಿ ಪತ್ರಿಕೆ ಆಗಲಿ ಯಾವ್ದಾರು ಸಮಾಜಕ್ಕೆ ಅದು ಅನುಗುಣವಾಗಿರಬೇಕು, ಹೆಲ್ಪ್ ಆಗಬೇಕು ಅಂತ. ಅವ್ರು ಅದಕ್ಕೇನೋ ಅದೆಲ್ಲ ಬೇರೆ ಇದು ಬೇರೆ, ಅದು ಕೆಟ್ಟದು ಇದು ಒಳ್ಳೆಯದು ಅವೆಲ್ಲ ಇರಲಿಲ್ಲ. ಎಷ್ಟು ಉಪಯೋಗ ಆಗುತ್ತೆ ಅಷ್ಟಾಗಿ. ಹಾಗೆ ನೋಡೋಕೆ ಹೋದರೆ ನಿಮಗೆ ಗರುಡ ಶರ್ಮ ಅಂತ ಬಹಳ ಸರ್ವೋದಯ ಲೀಡ್ರು. ಹೇಗೆ ಅಂದರೆ ಬಂಗಾರಪ್ಪನ ತಂದೆನ ಸ್ಕೂಲಿಗೆ ಸೇರಿಸ್ತವ್ರು ಅವರು. ಆ ಕಾಲದಲ್ಲಿ ಈಡಿಗರು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಸೇರಿಸ್ತವ್ರು. ಆ ಗರುಡ ಶರ್ಮ ಇವ್ರಿಗೆ ಭಾಳ ಕ್ಲೋಸ್ ಫ್ರೆಂಡ್. ಇವರೆಲ್ಲ ಸಮಾಜವಾದಾಗಿ ಅವರು ಸರ್ವೋದಯ ಕಾರ್ಯಕರ್ತರು ಅವರು. ಆಮೇಲೆ ಕುಟ್ಟಿಜಿ ಅಂತ ಇದ್ದರು ಒಬ್ಬರು, ವಿನೋಬಾಗೆ ಶಿಷ್ಯರವರು. ಅವರು ಮೇಲ್ಕೋಟೆಯವರೇ, ಅಂದರೆ ಖಾದ್ರಿ ಶ್ರವಣ ಮನೆ ಪಕ್ಕದ ಮನೆಯೇ ಅವರು. ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ BSc ಡಿಗ್ರಿ ಮಾಡಿದವರು. ಆ BSc ಡಿಗ್ರಿ ಮಾಡಿದ್ರು ಗೌರ್ಮೆಂಟ್ ಕೆಲಸಕ್ಕೆ ಹೋಗಲಿಲ್ಲ ಅವರು. ಅವರು ಬರೀ ಇದು ಚಳುವಳಿಗಳಲ್ಲೇ ಇದ್ದರು. ಅವರು 14 ವರ್ಷ ಯಾವುದೇ ವಾಹನ ಹತ್ತಲಿಲ್ಲ, ನಡ್ಕೊಂಡೆ ಪಾದಯಾತ್ರೆಯಲ್ಲೇ ಇಡೀ ದಕ್ಷಿಣ ಭಾರತನ ಸುತ್ತದವರು. 14 ವರ್ಷ ಕುಟ್ಟಿಜಿ ನಡ್ಕೊಂಡೇ ಹೋಗೋದು. ಮಹಾರಾಷ್ಟ್ರದ ಸರ್ಕಾರ ಅವ್ರನ್ನ ರಾಜ್ಯದ ಅತಿಥಿ ಅಂತ ಗೆಸ್ಟ್ ಅಂತ ಟ್ರೀಟ್ ಮಾಡಿ ಅವ್ರಿಗೆಲ್ಲೇ ಗೆಸ್ಟ್ ಹೌಸಲ್ಲಿ ಬೇಕಾದ್ರೆ ಇಳ್ಕೊಳ್ಳೋಕೆ ಜಾಗ, ಆಮೇಲೆ ಅವ್ರಿಗೆ ಧ್ವನಿವರ್ಧಕ ಒಂದನ್ನು ಸಪ್ರೇಟ್ ಕೊಟ್ಟಿದ್ದರು. ಈ ಥರ ಅವರು ಬಹುದಾನ ಗೋದಾನ ಈ ಥರದ್ದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಬಹಳ ಎನ್ಕರೇಜ್ ಮಾಡ್ತಿದ್ರು. ನಮ್ಮಲ್ಲಿ ಬಹಳ ಜನ ಅದನ್ನು ಅಬ್ಸರ್ವ್ ಮಾಡಲ್ಲ. ದೇವರಾಜ ಅರಸು ಭೂ ಸುಧಾರಣೆ ತರೋ ಅಂತಂದಾಗ ಗಲಾಟೆ ಆಗದೆ ಇರೋದಕ್ಕೆ ಕಾರಣ ಇದೆ. ಅಂದರೆ ಭೂ ಸುಧಾರಣೆ ಬಗ್ಗೆ ನಮ್ಮಲ್ಲಿ ಆಗಲೇ ಕಲ್ಪನೆ ಬಂದ್ಬಿಟ್ಟಿತ್ತು. ಸ್ವಯಂ ಪ್ರೇರಣೆಯಿಂದ ಭೂಮಿ ಕೊಟ್ಟವರು ಇದ್ದರು. ಅದು ಗೊತ್ತೈತೆ. ಅವರು ಆ ಕುಟ್ಟಿಜಿ ಎಷ್ಟು ಸಿಂಪಲ್ ಇದ್ದರು ಅಂದರೆ ಮೇಲ್ಗಡೆ ಗಾಂಧಿ ಥರನೇ, ಒಂದು ಹೊದ್ಕೊಳ್ಳೋದು ಒಂದು ಉಟ್ಕೊಳ್ಳೋದು ಅಷ್ಟೇ. ಆಮೇಲೆ ಎಲ್ಲಂದ್ರೆ ಅಲ್ಲೇ ಮಲಗಿಬಿಡೋರು, ಸ್ಕೂಲ್ ಆಗಲಿ ಯಾವ್ದಾರಲ್ಲಿ ಅಲ್ಲೇ ತಿರ್ಗಾ ಮುಂದಕ್ಕೆ ಹೋಗೋದು. ಆಮೇಲೆ ಅವ್ರು ತಿಂತಿದ್ದೇನು ಬೇಯಿಸಿದ್ದು ಯಾವುದೂ ತಿಂತಾ ಇರಲಿಲ್ಲ. ಸೌತೆಕಾಯಿ, ಹಸಿ ಕಡಲೆಕಾಯಿ, ಆಮೇಲೆ ಹಾಲು, ಗೊತ್ತೈತೆ ಇದೇ ಹಳ್ಳಿಯವರೇ ಕೊಡೋರು, ಕುಡ್ಕೊಳ್ಳೋರು, ಅದರಿಂದಾಗೆ ಮುಂದಕ್ಕೆ ಹೋಗೋರು ಅಷ್ಟೇ. 14 ವರ್ಷ ಆಗಿದ್ದರು. ಭೂದಾನಕ್ಕೋಸ್ಕರನೇ ಜನರನ್ನು ಪ್ರೇರಣೆ ಮಾಡೋದು, ಭೂದಾನ ಭಾಗವಹಿಸಿ ಅಂತ ಹೇಳಿ ಇದು ಮಾಡೋದು. ಆಮೇಲೆ ಜಮೀನ್ದಾರಿ ಪದ್ಧತಿ ಹೋಗಬೇಕು ಅನ್ನೋದಕ್ಕೆ ಆವಾಗಲೇ ಅವರು ಶಾಂತಿಯುತ ಚಳವಳಿನ ಆರಂಭ. ಯಾಕೆ ಇವರಿಗೆ ಖಾದ್ರಿ ಶ್ರವಣಗೆ ಇವೆಲ್ಲ ಬಂತು ಅಂದರೆ ಆ ಒಂದು ಚಳುವಳಿಯ ಸಂಪರ್ಕ ಇತ್ತು. ಎಲ್ಲಿವರೆಗೆ ಅಂದರೆ ರಾಮಕೃಷ್ಣ ಹೆಗ್ಡೆ ಕುಟ್ಟಿಜಿ ಅವರಿಗೆ ಪೆನ್ಷನ್ ಕೊಡಬೇಕು. ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿದ್ದು ಆವಾಗಲೇ ಅವ್ರು ತೊಗೊಂಡಿರಲಿಲ್ಲ. ನನಗೆ ಬೆಳಕಣೆ ಯಾವನ ನಮ್ಮ ದೇಶಕ್ಕೆ ಹೋರಾಡೋಕ್ಕೆ ತೊಗೋತಾನೆ ಅಂತ ಇವ್ರಿಗೆ ಪೆನ್ಷನ್ ಕೊಡಿಸ್ಬೇಕು, ತೊಗೊಳಲ್ಲ ಅಂತ ಖಾದ್ರಿ ಶ್ರವಣವರು ಹೇಳಿದ್ರು. ನಾನು ಒಂದು ಸರಿ ಬಂದಿದ್ದೆ ಬೆಂಗಳೂರಿಗೆ, ಹೋಗ ಕುಟ್ಟಿಜಿ ಗೆಳೆಯ ಸ್ವಲ್ಪ ಪೆನ್ಷನ್ ತೊಗೊಳಕ್ಕೆ, ಬೇಡ ಅಂತಾನೆ ಸುಮ್ಮನೆ. ಇರಲಿ ದುಡ್ಡು ಸರ್ಕಾರದ್ದು ಒಂದು ಸ್ವಲ್ಪ ದುಡ್ಡು ಇದ್ದರೆ ಅವ್ನು ನೋಡ್ಕೊಳ್ಳೋರ್ಗಾದರೂ ಬೇಕಾಗುತ್ತೆ. ಆಮೇಲೆ ಹೋದೆ. ಇಲ್ಲಿ ಅವರು ಮಾಗಡಿ ರೋಡಲ್ಲಿ ಬಜಾಜ್ದವ್ರದ್ದು ಆಶ್ರಮ ಇದೆ, ಅಲ್ಲಿದ್ದರು.
ಹೋಗಿ ಮಾತಾಡಿಸ್ಬಿಟ್ಟು ನನಗೂ ಪರಿಚಯ, ನಮ್ಮ ತಂದೆಗೆ ಪರಿಚಯ. ನಮ್ಮ ತಂದೆ ಎಲ್ಲಿದ್ದರು ಅಲ್ಲೆಲ್ಲ ಬರೋರು, ಮನೆಗೆ ಬರೋರು. ಅವು ಹೇಳಿದೆ, ನೀವು ಪೆನ್ಷನ್ನು ನಿಮಗೆ ಅಂತ ಕೊಡಲ್ಲ, ಅದನ್ನು ನೀವು ಸರ್ವೀಸ್ ಮಾಡಿದ್ದೀರಿ, ಅವ್ರಿಗೆ ಅಂತ ಕೊಡ್ತಾರೆ. ನೀವೇನು ತೊಗೋಬೇಡಿ, ಅದನ್ನು ಬಳಸಬೇಡಿ, ನಿಮ್ಮ ಹೆಸರಿನಲ್ಲಿ ಇರುತ್ತದು. ನಿಮ್ಮ ಸಹಾಯಕ್ಕಿದ್ದಾರಲ್ಲ, ಆಮೇಲೆ ಅವ್ರಿಗೆ ಬೇಕಾಗುತ್ತಲ್ಲ, ಅವ್ರೇನು ಮಾಡ್ಬೇಕು ಆಮೇಲೆ ಅವ್ರಿಗೆ ಬರ್ಕೊಟ್ಬಿಡಿ, ಅವ್ರು ತೊಗೋತಾರೆ, ನೀವೇನು ತೊಗೋಬೇಡಿ. ಆಯಿತು. ಅದಂದ ಕೂಡಲೇ ತಹಶೀಲ್ದಾರೇ ಬಂದು ಫೋಟೋ ತೆಗೆಸಿ ಅವ್ರು ಸೈನ್ ಮಾಡಿಸ್ಕೊಂಡು ಅಕೌಂಟ್ ಮಾಡಿ, ಇದ್ದಾರೆ ಸರ್, ರಾಮಕೃಷ್ಣ ಹೆಗ್ಡೆ ಅವ್ರು ಬೈತಾರೆ ಸರ್, ಅದೊಂದಷ್ಟು ಮಾಡ್ಸೋಕ್ಕಾಗಲ್ಲ. ಆಯಿತು. ಅದಾದಮೇಲೆ ಆ ಮನುಷ್ಯ ಹೇಗೆ ಅವ್ರ ಮಾತಿಗೆ ಬದ್ದ ಕೊನೆವರೆಗೂ ಹೋಗೋವರೆಗೂ ಅದು ದುಡ್ಡು ತೊಗೊಂಡಿರಲಿಲ್ಲ, ಮುಟ್ಲೇ ಇಲ್ಲ ದುಡ್ಡು. ಅವರಿಗೆ ಸಹಾಯ ಮಾಡೋಕ್ಕೆ ಒಬ್ಬರು ಪವನಾರ ಆಶ್ರಮದಿಂದ ಒಬ್ಬರು ಲೇಡಿ ಬಂದಿದ್ದರು. ಆಮೇಲೆ ಆ ಲೇಡಿಗೆಲ್ಲ ಕೊಟ್ಟರು, ಅವ್ರಿಗಿರಲಿ ಬೇಕಾಗತ್ತೆ ಅಂತ. ದಕ್ಷಿಣ ಕರ್ನಾಟಕದ ವಿನೋಬ ಅಂತಲೇ ಕರಿತಿದ್ದರು ಅವ್ರನ್ನ. 14 ವರ್ಷ ಅವರು ಯಾವ ವೆಹಿಕಲ್, ನಮ್ಮ ಆಫೀಸ್ಗೆಲ್ಲ ಬಂದಿದ್ದಾರೆ, ನಡ್ಕೊಂಡೇ ಬರೋರು, ಮಾತಾಡಿಸ್ಕೊಂಡು ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡು ಮಾತಾಡಿ ಎಲ್ಲ ಭಾಳ ಆತ್ಮೀಯತೆ ಇರುತ್ತೆ. ಖಾದ್ರಿ ಶಾಮಣ್ಣಗೆ ಈ ಥರದ್ದು ಬ್ಯಾಕ್ಗ್ರೌಂಡ್ ಇದ್ದದ್ರಿಂದನೇ ಅವರು ಬೇರೆಯವರಿಗಿಂತ, ಪತ್ರಕರ್ತರಿಗಿಂತ ವಿಭಿನ್ನವಾಗಿ ಕಾಣೋಕ್ಕೆ ಅದಕ್ಕೆ ಕಾರಣ ಆಯಿತು. ಸೋಷಿಯಲ್ ರಿಲೆವೆನ್ಸ್ ಇರಬೇಕು ಮನುಷ್ಯನಿಗೆ, ಪತ್ರಕರ್ತನಾದವನಿಗೆ ಅನ್ನೋದನ್ನು ಹೇಳ್ಕೊಟ್ಟವ್ರು ಅವರು. ಈ ಬಹಳ ಜನಕ್ಕೆ ಅದು ಹಿಡಿಸ್ತಿರ್ಲಿಲ್ಲ, ನಮ್ಮ ವೃತ್ತಿಪರತೆ ಅದಲ್ಲ ಹಾಗೆ. ಅವರು ವೃತ್ತಿಪರತೆ ಜೊತೆಗೆ ಸಮಾಜದ ನಿಷ್ಠೆನೂ ಬೇಕು, ಸಮಾಜದಲ್ಲಿ ಏನಿದೆಯಾ ಅನ್ನೋದು ಬೇಕಲ್ಲ. ನಾವು ಗುಲ್ಬರ್ಗ ಅಲ್ಲೆಲ್ಲ ಹೋದಾಗ ಮೊದಲನೇದು ನಮ್ಗೆ ಹೇಳಿದ್ದೇನು ಅಂದರೆ, ಆ DC SP ಸ್ಟೇಟ್ಮೆಂಟ್ಗಳು ಬರೀಬೇಡ ಕಣೆಯ, ನನಗೆ ಬೇಡ ಅದು. ಹಳ್ಳಿಗೆ ಹೋಗೋ, ಜನರನ್ನು ಮಾತಾಡಿಸೋ, ಹಳ್ಳಿ ಸಮಾಚಾರ ಏನಿದೆ ಬರೀ. DC SP ನೀನು ಬರೆದದ್ದಕ್ಕೆ ಸ್ಪಷ್ಟೀಕರಣ ಕೊಡಬೇಕಷ್ಟೆ, ಅವನು ಇನ್ನೇನು ಮಾಡೋಂಗಿಲ್ಲ. ನೀ ಹೋಗಿ 3 ಹೊತ್ತು ಅವ್ನು ಕಚೇರಿಯಲ್ಲಿ ಕೂತ್ಕೋಬೇಡ, ನನಗದು ಬೇಕಾಗಿಲ್ಲ. ಬೇಕಾದ್ರೆ ಅವರು ಸ್ಟೇಟ್ಮೆಂಟ್ ಬಿಟ್ಟೋದ್ರೂ ತೊಂದರೆ ಇಲ್ಲ, ನಾನು ಯೋಚನೆ ಮಾಡೋಲ್ಲ. ನೀನು ಎಷ್ಟು ಹಳ್ಳಿಗೆ ಹೋಗ್ತೀಯ ಅದು ಮುಖ್ಯ ನನಗೆ. ಅದು ಏನಾಯಿತು, ನಮಗೆ ಅವರಿಂದ ನಮಗೆ ಜನಪರ ಚಳುವಳಿಗಳ ಬಗ್ಗೆ, ಜನರ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುವಂಥ ಮನೋಭಾವ ಇದೆಯಲ್ಲ, ಅದು ಬೆಳೀತು. ಒಂದು ಸರಿ ಅಂತೂ ಆಳಂದ ತಾಲೂಕಾದಲ್ಲಿ ಸವರ್ಣೀಯರು ಮತ್ತು ಈ ಹರಿಜನರ ನಡುವೆ ಹೋರಾಟ ಆಗಿ ಅದು ಏನಾಯಿತು, ಸಾಮಾಜಿಕ ಬಹಿಷ್ಕಾರ ಆಗೋಯ್ತು. ದಲಿತರಿಗೆ ಏನೂ ಕೊಡಬಾರ್ದು. ನಾನು ಅಲ್ಲಿಗೆ ಹೋದೆ, ನೋಡಿ ಬರೆದ್ಬಿಟ್ಟೆ, ಹೇಗೆ ಒಬ್ಬ ಸಂಪಾದಕ ಇದ್ದರೆ ಆಗುತ್ತೇನೆ. ಆವತ್ತಿನ ದಿವಸ ಅದು ಕನ್ನಡಪ್ರಭದಲ್ಲಿ ಮೇಜರ್ ಸ್ಟೋರಿ, ಸಾಮಾಜಿಕ ಬಹಿಷ್ಕಾರ ದಲಿತರಿಗೆ ಅಂತ ಇಡೀ ಇದನ್ನೇ ಲೀಡೇ ಅದು. ಸಂಜೆಗೆ ಗುಂಡೂರಾವು ಅದನ್ನು ಡಿನೈ ಮಾಡಿದ್ರು, ಯಾಕೆಂದ್ರೆ ನಮ್ಮ ಪೇಪರಲ್ಲಿ ಒಂದರಲ್ಲೇ ಬಂದದ್ದು, ಬೇರೆ ಎಲ್ಲೂ ಬಂದಿರಲಿಲ್ಲ. ಇಲ್ಲ, ಇದೆಲ್ಲ ಬರೀ ಕಟ್ಟುಕತೆ, ಅಲ್ಲೇನೂ ಆಗಿಲ್ಲ ಹಾಗೆ. ಖಾದ್ರಿ ಶಾಮಣ್ಣವರು ಫೋನ್ ಮಾಡಿ ಹೇಳಿದ್ರು, ತಿರ್ಗಾ ಹೋಗೋ ಹಳ್ಳಿಗೆ, ಅದೇನಾಗಿದೆ ಅಂತ ಬರೀ. ಆ ಹಳ್ಳಿಗೆ ಹೋಗುವಷ್ಟರಲ್ಲಿ ನನಗೆ ವರ್ತಮಾನ ಬಂದಿತ್ತು. ನಾನು ಹೋದ ದಿವಸ ಯಾರೂ ಇರಲಿಲ್ಲ. ಮಾರನೇ ದಿವಸ ನಮ್ಮ ಸುದ್ದಿ ಬಂದ ಮೇಲೆ DIGಯಿಂದ ಹಿಡಿದು ಎಲ್ಲರೂ ಅಲ್ಲೇ ಇದ್ದಾರೆ. ಆ ಊರಲ್ಲಿ 8 ಜನ ಇದ್ದಾರೋ ಅಷ್ಟು ಪೊಲೀಸ್ ಇದ್ದಾರೆ. ಏನು ಮಾಡೋದು ಅಂತ. ಆಮೇಲೆ ನಾನು ನನ್ನ ಫ್ರೆಂಡ್ ಇಬ್ಬರು ಹೋದ್ವಿ. ಅವನೇನು ರಿಪೋರ್ಟ್ರಲ್ಲ, ಅವನು ಜೊತೆಗೆ ಕರ್ಕೊಂಡು ಅವನ್ನ ಲಿಂಗಾಯತರ ಕಡೆಗೆ ಕಳಿಸ್ದೆ, ನಾನು ದಲಿತರ ಕಡೆ ಹೋದೆ. ಯಾಕಂದ್ರೆ ನಾನು ಕಪ್ಪಗಿದ್ದೆ, ಅವ್ನು ಸ್ವಲ್ಪ ಬೆಳ್ಳಗಿದ್ದ. ದಲಿತರು ಅಂದರೆ ಒಪ್ಕೊತಿದ್ರು. ಹೋಟೆಲ್ ಸರಿ ಹೋಗಿ ನೋಡಿದೆ, ಎಲ್ಲ ಆಯಿತು. ಅವರು ಭಾಳ ಹೆದರ್ಕೊಂಡ್ಬಿಟ್ಟಿದ್ರು. ಅದು ಏನು ಸರ್ ನೀವು ಬರೆದೋದು ಎಷ್ಟು ಇದಾಗ್ಬಿಟ್ಟಿದೆ ಹಾಗೆ ಎಂದು ಎಲ್ಲ ಹೇಳೋದು. ಆಮೇಲೆ ಏನಾಗಿದೆ ಅಂದರೆ, ಇಲ್ಲ ಈಗ ಪೊಲೀಸ್ನವ್ರು ಇದ್ದಾರೆ, ಏನೂ ತೊಂದರೆ ಇಲ್ಲ. ಆದರೆ ಅಲ್ಲಿ ಸಂಜೆ 5 ಗಂಟೆಗೆ ಒಂದು ಬಸ್ ಇತ್ತು ವಾಪಸ್ ಗುಲ್ಬರ್ಗ ಬರೀ. ಆ ಬಸ್ ತಪ್ಪಾಯಿತು. ಯಾಕೆಂದರೆ ಅವರು ನನಗೆ ನವಣೆದು ಅನ್ನ ಕೊಟ್ಬಿಟ್ಟಿದ್ರು. ನವಣೆ ಅನ್ನ, ಸರ್ ಅನ್ನ ಬಿಡಬಾರ್ದು ಅಂದರು. ಅಲ್ಲರಿ ಬಿಡಬಾರ್ದು ಅಂದ್ರೆ ಬಸ್ ಹೊಟ್ಟೋಗುತ್ತಲ್ಲ. ಇಲ್ಲ ಸರ್, ಇನ್ನೊಂದು ಊರಲ್ಲಿ ಬಸ್ಸು ಬರುತ್ತೆ, ಅಲ್ಲಿ ಹತ್ಕೊಬೋದು ನೀವು. ಅಲ್ಲ ರೀ, ಈ ಗಲಾಟೆಯಲ್ಲಿ ನಾವು ಹೋಗೋದು ಹೇಗೆ? ನೀವೇನು ಯೋಚನೆ ಮಾಡಿಬಿಡಿ ಸರ್, ಹೊರಡಿ, ನಾವು ನೋಡ್ಕೋತೀವಿ. ಇಬ್ಬರು ಹುಡುಗರನ್ನ ಕಳಿಸಿದ್ರು. ಆ ಹುಡುಗರು ಹೊಲದಲ್ಲಿ ನಡ್ಕೊಂಬಂದರು.
ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗೋದು, ಅವರು ಹೊಲದಲ್ಲಿ ಆ ಕಡೆ ಏನೋ ಗಲಾಟೆ ಆದರೆ ಬಂದು ನನ್ನ ಪ್ರೊಟೆಕ್ಟ್ ಮಾಡಿ. ನನ್ನ ಫ್ರೆಂಡು ಮೊದಲೇ ಹೊಟ್ಟೋಗಿದ್ದ, ನಾನು ಆಮೇಲೆ ಹೋದೆ. ಹಾಗೂ ಬಂದರು ಅವರು ಲಿಂಗಾಯತರು, ಯಾರು ನೀವು ಏನು ಅಂತ. ನಾನು ಇಲ್ಲಪ್ಪ ನಾವು ಗ್ರಾಮೀಣ ಬ್ಯಾಂಕ್ನವರು, ಸಾಲ ಕೊಡೋಕ್ಕೆ ಬಂದಿದ್ದೀನಿ. ನಾನು ಪ್ರೆಸ್ ಅಂತ ಹೇಳಲಿಲ್ಲ, ನಮಗೂ ಸಾಲ ಕೊಡ್ಬೇಕಲ್ಲ, ಸರ್ಕಾರ ಹೇಳಿದ್ರೆ ನಿಮಗೂ ಸಾಲ ಕೊಡ್ತೀವಿ, ನಮಗೆ ಯಾರಿಗೆ ಹೇಳಿದ್ರೆ ಅವ್ರಿಗೆ. ಇಲ್ಲ ನಿಮಗೆ ಗೊತ್ತಿಲ್ವಾ ಇಲ್ಲಿ ಗಲಾಟೆ ಆಗಿದೆ? ಇಲ್ಲ ನನಗೆ ಗೊತ್ತಿಲ್ಲ ಅಂದೆ. ಇಲ್ಲ ತುಂಬ ಗಲಾಟೆ ಆಗ್ಬಿಟ್ಟಿದೆ, ಇನ್ನೊಂದು ದಿವಸ ಬರಬೇಡಿ. ಆಯಿತು ಬರೋಲ್ಲ. ಸೀದಾ ಹೊರಟೋದೆ. ಹೋಗಿ ಬೇರೆ ಊರಲ್ಲಿ ಚಹಾ ಅಂಗಡಿಲಿ ಕೂತೆ. ಅವನು ನಮ್ಮ ಫ್ರೆಂಡ್ ಬಂದಿದ್ದ, ಇಬ್ಬರು ಚಹಾ ಕುಡಿತಾ ಕೂತಿದ್ವಿ. ಅವ್ರು ಬೈತಾಯಿದ್ರು, ಯಾರೋ ಬರೆದಾಕ್ಬಿಟ್ಟಿದ್ದಾರೆ ಪೇಪರಲ್ಲಿ ನೋಡಿ, ಎಷ್ಟು ಪೊಲೀಸ್ನವ್ರು ಬಂದ್ಬಿಟ್ಟಿದ್ದಾರೆ, ಊರು ತುಂಬ ಪೊಲೀಸ್ನವ್ರು ತುಂಬ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಸುಮ್ಮನೆ ಕೂತಿದ್ವಿ ನಮ್ಮ ಕಡೆ. ಆಮೇಲೆ ನೆಕ್ಸ್ಟ್ ತಿರ್ಗಾ ರಿಪೋರ್ಟ್ ಮಾಡಿದ್ವಿ, ಇಷ್ಟು ಪೊಲೀಸ್ನವ್ರು ಬಂದಿದ್ದಾರೆ. ಎಲ್ಲಿವರೆಗೆ ಅಂದರೆ ನನಗೆ ಒಬ್ಬ ಸಂಪಾದಕ, ಒಬ್ಬ ಆರ್ಡಿನರಿ ವರದಿಗಾರನ ಎಷ್ಟು ಉತ್ತೇಜನ ಕೊಡಬಹುದು. ಅರುಣ್ ಶೌರಿ ಬಂದಿದ್ದರು ಅವಾಗ ಬೆಂಗಳೂರಿಗೆ. ನನ್ನ ಕರ್ಕೊಂಡೋಗಿ ಅರುಣ್ ಶೌರಿಗೆ ಪರಿಚಯ ಮಾಡಿಕೊಟ್ರು. ಇವರೇ ಗುಲ್ಬರ್ಗಾದು ಸೋಷಿಯಲ್ ಬಾಯ್ಕಾಟ್ ಎಲ್ಲ ಬರೆದಿರೋದು. ಅವನು ಈ ವಾಸ್ ಸೋ ಹ್ಯಾಪಿ. ಗೊತ್ತಾಯ್ತೆ, ನನಗೆ ಖುಷಿಯಾಗುತ್ತೆ, ಈ ಥರದ್ದೆಲ್ಲ ಬರೀಬೇಕು ನೀವು, ನಾನು ಇದು ಮಾಡ್ತೇನೆ ಅಂತೆಲ್ಲ ಹೇಳಿ. ಆಮೇಲೆ ಸಚ್ಚಿದಾನಂದ ಮೂರ್ತಿ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ರದ್ದು, ಅದೇ ಡೆಲ್ಲಿಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ನೀನು ಇವರು ಇಬ್ಬರು ಹೋಗಿ 1 ವರ್ಷ ಆದಮೇಲೆ ಅದೇ ಊರನ್ನು ನೋಡಿ, ಏನು ಬದಲಾವಣೆ ಏನಾಗಿಲ್ಲ ಬರೀರಿ. ಅದನ್ನು ಆಲ್ ಎಡಿಷನ್ ತೊಗೊಂಡ್ರು ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ. 1 ವರ್ಷದಲ್ಲಿ ಎಲ್ಲೆಲ್ಲಿ ಅಟ್ರಾಸಿಟೀಸ್ ಆಗಿತ್ತು, ಆ ಊರುಗಳ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಬರೆದ್ವಿ ನಾವು. ನಾನು ಬರೆದೆ, ಅವರು ಸಚ್ಚಿದಾನಂದ ಮೂರ್ತಿನೂ ಬರೆದರು. ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಸಂಪಾದಕ ಸರಿಯಾಗಿದ್ದರೆ ರಿಪೋರ್ಟ್ರಿಗೆ ಎಷ್ಟೊಂದು ಅವಕಾಶಗಳು ಸಿಗುತ್ತೆ ಬರೆಯೋದಕ್ಕೆ. ಆಮೇಲೆ ಅವನಿಗೆ ಧೈರ್ಯ ತುಂಬುತ್ತೆ. ನಾನು ಹಳ್ಳಿಲಿ ಎಲ್ಲೋ ಇದ್ದರೆ ಯಾರು ನನ್ನ ರಕ್ಷಣೆ ಮಾಡೋರು ಯಾರಿರ್ತಾರೆ? ಆ ಸಾಮಾಜಿಕ ನಿಷ್ಠೆ ಅಷ್ಟೇ ನಮ್ಮನ್ನು ಉಳಿಸೋದು. ಆಮೇಲೆ ಜನ ನಮ್ಮ ಪರವಾಗಿ ಇದ್ದೇ ಇರ್ತಾರೆ, ಯಾರು ಗೊತ್ತಿಲ್ಲದೆ ಇರ್ಬೋದು. ಆಮೇಲೆ ಗುಂಡೂರಾವ್ ಪ್ರೆಸ್ ಕಾನ್ಫರೆನ್ಸ್ ತಿರ್ಗಾ ಕರೀಲಿಲ್ಲ, ತಿರ್ಗಾ ಹೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಸರ್ಕಾರ ಅಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ತಗೊಳ್ತು. ಆಮೇಲೆ ಅದಕ್ಕಿಂತ ಮೊದಲು ಇರಲಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ದಟ್ ರಿಪೋರ್ಟ್ ಎಲ್ಲಿವರೆಗಿತ್ತು ಅಂದರೆ, ಆ ಸಾಮಾಜಿಕ ಬಹಿಷ್ಕಾರ, ಅಂಗಡಿಯಲ್ಲಿ ಬೆಂಕಿಪಟ್ಟಣ ಕೊಡಬಾರ್ದು, ಕೊಟ್ಟರೆ ₹1 ದಂಡ. ಆಮೇಲೆ ರಾಗಿ ಇದು ಜೋಳದ ಹಿಟ್ಟು ಮಾಡಿಕೊಟ್ರೆ ₹1 ಫೈನು. ಈ ಥರ ಪಾಪ ಅವ್ರು ಹೇಗೆ ಏನು ಮಾಡಬೇಕು ಅವರು? ಈ ಥರ ಎಲ್ಲ ಲಿಸ್ಟೇ ಹಾಕ್ಬಿಟ್ಟಿದ್ರು. ನಾನು ಆ ಫೋಟೋ ತೆಗೆದೇ ಹಾಕ್ಬಿಟ್ಟಿದ್ದೆ. ಒಬ್ಬನ ಕೈ ತೆಗೆಸ್ಬಿಟ್ಟು, ಆವಾಗ ಏನು ನಮ್ಮ ಹತ್ರ ಕ್ಯಾಮ್ರಾ ಇರಲಿಲ್ಲ, ಯಾವನೋ ಒಬ್ಬನ ಹತ್ರ ಫೋಟೋ ತೊಗೊಂಡು ಅದನ್ನು ನಾವು ಇದರಲ್ಲಿ ಕಳಿಸಿ ಅದು ಆಗ ಕಟ್ಪಡ್ತಾಯಿದ್ವಿ. ಅದು ಬೇರೆ ವಿಚಾರ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಗೆ ಅದು ಇತ್ತು, ಆ ಝೀಲ್ ಇತ್ತು, ಮಾಡಬೇಕು ಹೋಗಬೇಕು ಅಂತ. ಈ ಥರದ್ದು ಇದೆಯಲ್ಲ, ಅದರಲ್ಲೂ ಕೋಮುಗಲಭೆ, ಆಮೇಲೆ ಈ ಥರದ ಜಾತಿ ಗಲಭೆ ಇವುಗಳಾದಾಗ ಪತ್ರಕರ್ತನಾದವನು ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕೆಂದರೆ ನಮಗೆ ರಕ್ಷಣೆ ಜನನೇ ಅಷ್ಟೇ, ಪೊಲೀಸ್ನವ್ರು ಏನಲ್ಲ. ಆದರೆ ನಮಗೊಂದು ಹುರುಪಿರುತ್ತಲ್ವ ಕೆಲಸ ಮಾಡಬೇಕು ಅನ್ನೋದು.